ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ಅಗ್ನಿ ಪರೀಕ್ಷೆ. ಇವತ್ತಿನ ಅಗ್ನಿ ಪರೀಕ್ಷೆ ಹೇಗಿರುತ್ತೆ, ಯಾರ್ಯಾರೆಲ್ಲ ಬರ್ತಾರೆ, ಏನೇನೆಲ್ಲ ಟಾಸ್ಕ್ ಕೊಡ್ತಾರೆ, ಯಾವ ರೀತಿ ಜಡ್ಜ್ ಮಾಡ್ತಾರೆ, ಎಲ್ರಿಗೂ ಜಸ್ಟಿಫೈ ಮಾಡ್ತಾರಾ, ಎಷ್ಟು ಮಂದಿಯನ್ನು ಸೆಲೆಕ್ಟ್ ಮಾಡ್ತಾರೆ ಎಲ್ಲಾನು ನೋಡ್ಕೊಂಡು ಬರೋಣ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್, ಪ್ರೊಫೆಷನಲ್ ಮಾಡಲಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಬಂದ ಇಬ್ಬರು ಅಂತೂ ಕಂಟೆಸ್ಟೆಂಟ್ ಸೂಪರ್ ಆಗಿದ್ರು. ಆ್ಯಂಡ್ ಫಸ್ಟ್ ಯಾರು ಸೆಲೆಕ್ಟ್ ಆದರು ಅವರಂತೂ ಅಲ್ಟಿಮೇಟ್ ಆಗಿದ್ರು. ಇನ್ ಕೇಸ್ ಇವರೇನಾದರೂ ಬಿಗ್ ಬಾಸ್ಗೆ ಬಂದರೆ ಜಗಳ ಅಂತೂ ಡೈಲಿ ಗ್ಯಾರಂಟಿ ಹಾಗೆ ಕಾಣಿಸಿದರು. ಆ್ಯಂಡ್ ಅವರು ಅಂದರೆ ಬಿಗ್ ಬಾಸ್ಗೆ ಅಂಥ ಕಂಟೆಸ್ಟೆಂಟೇ ಬೇಕು. ಇನ್ನೊಬ್ಬರು ಕೂಡ ಸಂಸ್ಕೃತಿ ಅವರು ಕ್ಯೂಟ್ ಸ್ವೀಟ್ ಇದ್ದರು, ಬಟ್ ಕ್ಯೂಟ್ ಸ್ವೀಟ್ ಬಿಗ್ ಬಾಸಲ್ಲಿ ವರ್ಕ್ ಆಗಲ್ಲ. ಹಾಗಾಗಿ ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತ. ಈಗ ಸೆಲೆಕ್ಟ್ ಆದವರಿಗೆ ನನ್ನ ಕಡೆಯಿಂದ ಎಸ್. ಇಂದು ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿ ಉಂಟು. ಓಕೆನಾ? Standing inside a circle. Now you'll be walking out. ಆನ್ಸರ್ ಕೂಡ ಕರೆಕ್ಟ್. ಇಷ್ಟೊಂದು ಆಟಿಟ್ಯೂಡ್ ಒಳ್ಳೇದಲ್ಲ. ಬಿಗ್ ಬಾಸ್ ಮನೆಗೆ ಬಂದಾಗ ಸ್ವಲ್ಪ ಆದರೂ ನಯವಿನಯ ಇರಬೇಕು. ವಾಟ್ ಎವರ್ ಇಟ್ ಈಸ್, ದೇ ಆರ್ ಜಡ್ಜಸ್. ಅವರೊಂದೊಳ್ಳೆ ಪೊಸಿಷನಲ್ಲಿ ಇದ್ದಾರೆ, ಅಚೀವ್ ಮಾಡಿ ಬಂದವರು. ನಾವು ಬಂದಿರೋದು ಅವ್ರಿಗೆ ಆಡಿಷನ್ ಕೊಡಲಿಕ್ಕೆ ಅನ್ನೋವಾಗ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಕೊಡಬೇಕಿತ್ತು. ಇಷ್ಟು ಆ್ಯಟಿಟ್ಯೂಡ್ ಅರೋಗೆನ್ಸ್ ಒಳ್ಳೇದಲ್ಲ ಅಂತ ಅನಿಸ್ತು. ಇಂಥವ್ರಿಗೆ ಸ್ವಲ್ಪ ನಾಲೆಜ್ ಇರಬೇಕು, ನಾವು ಯಾವ ರೀತಿ ಎಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ. ವಿಕಾಸ್ ಬೆಟರ್ ದೆನ್ ನಿಖಿಲ್. ಲೆಟ್ಸ್ ಸಿ. ಒಬ್ಬರಾದ್ಮೇಲೆ ಒಬ್ರು ಅಂತ ಇಲ್ಲ, ನಾನು ಇಬ್ಬರಿಗೂ ಸೇರ್ತಿ ಒಂದೇ ನಿರ್ಧಾರ ಮಾಡಿದ್ದೀನಿ. ಕಷ್ಟಪಟ್ಟು ಬೆಳೆದ ಒಳ್ಳೆ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್. ಐ ಹೋಪ್ ಸೆಲೆಕ್ಟ್ ಆಗ್ತಾರೆ. ವಾವ್, ಸೆಲೆಕ್ಟೆಡ್ ಆದ್ರು. ಒಂದೊಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಆದ್ರು ನೆಕ್ಸ್ಟ್ ರೌಂಡ್ಗೆ. ಇವತ್ತು ತುಂಬ ಮಂದಿಗೆ ಸ್ಟಾರ್ ಪ್ಲೇಯರ್ ಕೊಡಬೇಕು ಅಂತ ಡಿಸೈಡ್ ಮಾಡಿದಾರೆ. ಆಗಿರಬೇಕು ಏನೋ ಇವರ ಸ್ಟಾರ್ ಬ್ಯಾಚ್ ಜಾಸ್ತಿ ಆಗಿದೆ ಆಗಿರ್ಬೇಕು, ಹಾಗೆ ಇಬ್ಬರಿಗೆ ಕೊಟ್ಟರು. ಆ್ಯಂಡ್ ಇವರು ತುಂಬ ಇಷ್ಟ ಆದರು ನನಗೆ. ಡಿಸರ್ವ್ ಬಂದರೆ ಎಂಟರ್ಟೈನ್ ಇರ್ಬೋದು, ಮಲ್ಟಿ ಟ್ಯಾಲೆಂಟೆಡ್ ಕೂಡ. ಓ, ಮಂಗಳೂರಿನ ಅವರು ಇನ್ನೊಬ್ರು ಬಂದು ನೋಡು. ಪ್ರಾಪರ್ ಹುಡುಗಿಯರ ಕೋಳಿ ಜಗಳ. ಜಡ್ಜಸ್ ಎಂಜಾಯ್ ಮಾಡ್ತಿದ್ದಾರೆ. ಅವರು ಜಗಳ ಮಾಡಲಿಕ್ಕೆ ಬಿಟ್ಟು ಅವರು ಎಂಟರ್ಟೈನ್ಮೆಂಟ್ ತಗೋತಿದ್ದಾರೆ. ಇವರಿಬ್ರು ಬರ್ಬಾರ್ದು. ಅಂಕಿತ್ ಅವರನ್ನು ಹೋಲ್ಡಲ್ಲಿ ಇಟ್ಟಿದ್ದಾರಂತೆ, ನೋಡೋಣ ಪಾಪ. ಬಟ್ ನನಗೆ ಅಷ್ಟೊಂದು ಎಂಟರ್ಟೈನ್ ಅನಿಸ್ಲಿಲ್ಲ ಅವರು. ಶಿ ಸೆಲೆಕ್ಟೆಡ್ ಮ್ಯಾಂಗ್ಳೂರಿಯನ್ ಸೆಲೆಕ್ಟೆಡ್. ಫೈನಲ್ ನಿನ್ನೆ ಒಬ್ರು ಹೋಲ್ಡಲ್ಲಿದ್ದಾರೆ ಮ್ಯಾಂಗ್ಳೂರ್. ಫೈನಲಿ ಮ್ಯಾಂಗ್ಳೂರಿಯನ್ ಸೆಲೆಕ್ಟ್ ಆದ್ರು. ಮ್ಯಾಂಗ್ಳೂರ್ನವರು ಅಂತ ಹೇಳಿ ಇವರು ಸೆಲೆಕ್ಟ್ ಆದ್ರು ಅಂತ ಖುಷಿ ಪಡ್ತಾ ಇಲ್ಲ. ಬಟ್ ಇವ್ರು ಮಾತಾಡಿದ್ರು, ಸ್ಟ್ರಾಂಗ್ ಆಗಿದ್ರು. ನೋಡೋಣ, ಇವರಿಗಿಂತ ಎಂಟರ್ಟೈನ್ ಆಗಿ ಬೇರೆಯವರು ಬಂದರು. ಬಟ್ ಇವರು ಕೂಡ ಒಳ್ಳೆ ರೀತಿಯಲ್ಲಿದ್ದಾರೆ. ಬಡವರ ಜೀವನದಲ್ಲಿ ಬೇಕಾಗಿರೋದು ಒಂದು ಅದ್ಭುತ, ಒಂದು ಮಿರಾಕಲ್ ಬೇಕು. ಆ ಮಿರಾಕಲ್ ನಮಗೆ ಅಲ್ಲಿ ನಡೆಯುತ್ತೆ. ಅವಕಾಶ ನಾವು ಉಪಯೋಗಿಸ್ತೀನಿ. ಕರ್ನಾಟಕ ಜನದ ಮುಂದೆ ಮಾತ್ರ ನಾನು ಬಂದು ಮೆರೆದೇ. ಕೆಲವರಂತೂ ಹೇಗೆ ಹೇಳಿದ್ರೆ, ನಾವು ಸಿಂಪತಿ ಇಟ್ಕೊಂಡು ಬಂದ್ರೆ ಇಲ್ಲಿ ಸೆಲೆಕ್ಟ್ ಆಗ್ತೇವೆ ಅಂತ ಅನ್ಕೊಂಡಿರ್ಬೇಕು. ಅದಕ್ಕೆ ಸುಮ್ಮನೆ ಬೀಜಾರ್ ಸ್ಟೋರಿ ಎಲ್ಲ ಹೇಳ್ತಾರೆ. ನನ್ನ ಪ್ರಕಾರ ಇವರನ್ನು ಸೆಲೆಕ್ಟ್ ಮಾಡಲ್ಲ ಅನ್ಸುತ್ತೆ. ನೋಡೋಣ ಹೇಗೆ ಅಂತೇಳಿ. ಇವರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟ ಆದ್ರೂ ಆಗ್ಬೋದು. ನನ್ನ ಬಿಗ್ ಬಾಸ್ ಫ್ಯಾನ್ ಬಂದ ನನ್ನ ಪಾರ್ಟ್ನರ್. ಆಕ್ಚುಲಿ ನನಗೆ ಬಿಗ್ ಬಾಸ್ ನೋಡ್ಲಿಕ್ಕೆ ಪಾರ್ಟ್ನರ್ಸ್ ಯಾರು ಇಲ್ಲ. ನನ್ನ ಮಗಳು ಈ ಟೈಮಲ್ಲಿ ಮಲಗ್ತಾಳೆ. ಅವಳು ಮಲಗಿದ್ರೆ ಮಾತ್ರ ನನಗೆ ಬಿಗ್ ಬಾಸ್ ನೋಡ್ಲಿಕ್ಕೆ ಕೂಡ ಆಗೋದು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಒಂದು ಪೈಸೆ ಇಂಟ್ರೆಸ್ಟ್ ಇಲ್ಲ. ಆ್ಯಸ್ ಯೂಶ್ವಲ್ ಎಲ್ಲ ಗಂಡಸರಿಗೆ ಬಿಗ್ ಬಾಸ್ ಇಸ್ ಅ ವೇಸ್ಟ್ ಶೋ, ಟೈಮ್ ಪಾಸ್ ಶೋ ಅಂತ. ಅದಕ್ಕೆ ಇವರನ್ನು ಇಟ್ಕೊಂಡು ನೋಡೋದು ನಾನು. ಪಾಪ ಇಷ್ಟು ದೊಂಬರಾಟ ಮಾಡಿಸಿ ಆಮೇಲೆ ರೆಡ್ ಕೊಟ್ರೆ ಬೆಚ್ಚಾಗೋದಿಲ್ವಾ? ನಿನ್ನೆ ಒಬ್ರು ಹೆಸರು ಗೊತ್ತಿಲ್ಲ ಅಂತ ಹೇಳಿದಕ್ಕೆ ಗ್ರೀನ್ ಒತ್ತುವ ಬಜಾರನ್ನು ರೆಡ್ಗೆ ಹಾಕಿದ್ದಾರೆ. ಇವರು ಬರುವಾಗಲೇ ಹೆಸರು ಗೊತ್ತಿಲ್ಲ ಹೇಳಿದ್ರು. ಈಗ ನೋಡಬೇಕು. ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ವುಮೆನ್. ನಿನ್ನೆ ಹೆಂಗಸರ ಹೆಸರು ಗೊತ್ತಿಲ್ಲ ಅಂತ ಹೇಳಿದಕ್ಕೆ ತೆಗೆದು ಬೆಚ್ಚದಲ್ಲಿ ರಿಜೆಕ್ಟ್ ಮಾಡಿದ್ರು ಅವಳನ್ನು. ಇವತ್ತು ಚಂದನ್ ಶೆಟ್ಟಿ ಹೆಸರು ಗೊತ್ತಿಲ್ಲದಿದ್ರು ಅವ್ರು ಸೆಲೆಕ್ಟ್ ಮಾಡಿದ್ರು. ಪಾಪ ಮಾರ, ಐಸ್ ಮೇಲೆ ನಿಂತು ಮಾತಾಡೋ ಟಾಸ್ಕ್ ಕೊಟ್ರು. ಜಸ್ಟ್ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅನ್ಸುತ್ತೆ. ಇವನು ಏನು ಮಾಡಿದ್ರು ಇವನನ್ನು ಸೆಲೆಕ್ಟ್ ಮಾಡೋದಿಲ್ಲ ಅಂತೇಳಿ. ಹಾಗೆ ಬಾಬಾ ಮುಖವನ್ನು ಒಂಥರ ಮಾಡ್ತಿದ್ದಾರೆ ಅವ್ನು ಮಾಡುವಾಗ. ಅಟ್ಲೀಸ್ಟ್ ಎಂಟರ್ಟೈನ್ ಕೊಡ್ತಿದ್ದಾನೆ. ಇವತ್ತಿನ ಎಪಿಸೋಡ್ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಆ್ಯಂಡ್ ಒಳ್ಳೊಳ್ಳೆ ಟಾಸ್ಕ್ ಕೂಡ ಕೊಟ್ಟರು.
ಸೊ ಫನ್ ಇವತ್ತು, ನೋಡೋಣ ನಾಳೆಯಿಂದ ಹೇಗಿರುತ್ತೆ ಅಂತೇಳಿ. ಒಂದು ಕ್ವಶನ್, ಈ ಜಡ್ಜಸ್ನವರು ಈ ಸೆಲೆಬ್ರಿಟೀಸ್ ಬಂದರೂ ಕೂಡ ಈ ರೀತಿನೇ ಮಾತಾಡ್ತಿದ್ರ ಅಂತ. ಅಂದರೆ ಕಾಮನ್ ಮ್ಯಾನ್ ತುಂಬ ರೂಡಾಗಿ ಕೆಲವರು ಮಾತಾಡ್ತಾರೆ, ಒಂಥರ ನೀವು ಹಾಗೇನಾ ಹೀಗೇನಾ ಅಂತ ಒಂಥರ ಮಾಡ್ತಾರೆ. ಇಫ್ ಸೇಮ್ ಪ್ಲೇಸಲ್ಲಿ ಯಾವುದಾದ್ರೂ ಒಂದು 4 ಸೀರಿಯಲ್ ಮಾಡಿ ಅಲ್ಲ ಫಿಲ್ಮ್ ಮಾಡಿ ಬಂದವ್ರ ಹತ್ರ ಈ ಥರ ಮಾತಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ನಾಳೆ ಏನಾಗುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನಾನಂತ ಎಕ್ಸೈಟ್ ಆಗಿದ್ದೀನಿ. ಸೊ ಲೆಟ್ಸ್ ಮೀಟ್ ಟುಮಾರೋ.